ಬೇಕು ಅಷ್ಟೇ. ಅಕ್ಕ ಇಲ್ಲ ಅಕ್ಕ ಅಂದ್ರೆ ನಾನು ಆಡ್ತಿದ್ದೆ. ನೋಡಿದ್ಯಾಗೊಂಡು ಎಷ್ಟೇ ವರ್ಷ ಆದರೂ ನೀನಿನ್ನೂ ಈ ಆಟನ ಮರ್ತಿಲ್ಲ. ಎಷ್ಟೇ ಕಷ್ಟ ಆದರೂ ಒಂಟಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಆಟನ ಗೆದ್ದೇ ಬಿಟ್ಟೆ ನೀನು. ಗುಂಡು, ನೀನ್ಯಾಕೆ ತಲೆ ತಗ್ಗಿಸ್ತಿದ್ಯಾ? ಹಾಂ ನೋಡು, ಈ ಕುಂಟೆಬಿಲ್ಲೆ ಆಟಕ್ಕೂ ನಮ್ಮ ಹೆಣ್ಮಕ್ಳ ಸಂಸಾರಕ್ಕೂ ಎಷ್ಟು ಹೋಲಿಕೆ ಇದೆ ಅಲ್ವಾ? ಈ ಆಟದಲ್ಲಿ ಬಚ್ಚೆನ ಚೌಕದೊಳಗಡೆ ಹಾಕಿದ ತಕ್ಷಣ ಆಟ ಶುರುವಾಗುತ್ತೆ. ಅದೇ ಮದುವೆ ಮಂಟಪದಲ್ಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ತಕ್ಷಣ ಸಂಸಾರದ ಆಟ ಶುರುವಾಗುತ್ತೆ. ಈಗ ನೋಡು, ಈ ಕುಂಟೆಬಿಲ್ಲೆ ಆಟದಲ್ಲೇ ಎಲ್ಲ ಚೌಕಗಳಲ್ಲೂ ಎರಡೆರಡು ಕಾಲಿಟ್ಕೊಂಡು ಆಟಾಡೋಕ್ಕಾಗಲ್ಲ. ಕೆಲವೊಂದು ಚೌಕದಲ್ಲಿ ಒಂಟಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಎಡುವುದಲ್ಲೇ ನೆಗಿಬೇಕು. ಈಗ ನಿನ್ನ ಸಂಸಾರದಲ್ಲೂ ಅದೇ ಥರ ಕಷ್ಟದ ಚೌಕ ಬಂದಿದೆ. ಆ ಸೀನಾ ಆ ಪಿಂಕಿ ಹಿಂದೆ ಹೋಗಿ ನಿನಗೆ ಮೋಸ ಮಾಡಿರ್ಬೋದು, ನಿನಗೆ ಕೈ ಕೊಟ್ಟಿರ್ಬೋದು. ಹಾಗಂತ ನಿನಗೆ ನಿನ್ನೆ ಆಟದಲ್ಲಿ ಸೋತೆ ಅಂತ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೋಬಾರ್ದು ಗುಂಡು. ನಾವು ಚಿಕ್ಕವರಿರುವಾಗ ಕುಂಟೆಬಿಲ್ಲೆ ಆಡುವಾಗ ಆಟದಲ್ಲಿ ಸೋತ ತಕ್ಷಣ ನಾವು ಹತ್ಕೊಂಡು ಹೋಗ್ಬಿಡ್ತಿದ್ವಾ? ಇಲ್ಲ ತಾನೆ? ಮಣ್ಣು ಕೊಡುಕೊಂಡು ಮತ್ತೆ ನಮ್ಮ ಸರ್ದಿ ಬರಲಿ ಗೆಲ್ತೀವಿ ಅಂತ ಛಲದಿಂದ ಆಡ್ತಿದ್ವಿ ತಾನೆ? ಈಗ ನಿನ್ನ ಸಂಸಾರದಲ್ಲಿ ಆ ಗೆರೆ ತುಳಿದಿರೋದು ಸೀನಾ, ತಪ್ಪು ಮಾಡಿ ಔಟ್ ಆಗಿರೋದು ಸೀನಾ. ಅದಕ್ಕೆ ನೀನಾಗ ಶಿಕ್ಷೆ ಅನುಭವಿಸ್ಬೇಕು, ನೀನಾಗ ಕಣ್ಣೀರು ಹಾಕಬೇಕು. ನೋಡು ಗುಂಡು, ನಿನ್ನ ಜೊತೆ ನಿನ್ನ ಅಕ್ಕ ತಂಗಿರಿದ್ದಾರೆ, ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾನೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದೀವಿ. ಈ ನೋವು ದ್ರೋಹ ಅನ್ನೋ ಚೌಕಗಳನ್ನ ನೀನು ಒಂಟಿ ಕಾಲಲ್ಲೇ ಬ್ಯಾಲೆನ್ಸ್ ಮಾಡಿ ದಾಟಬೇಕು. ನಿನ್ನ ಜೀವನದ ಗುರಿನ ನೀನು ಮುಟ್ಟಿ ನೀನು ಗೆದ್ದು ತೋರಿಸ್ಬೇಕು. ನಿನ್ನ ಕಣ್ಣೀರು ಆ ಸೀನಂಗೆ ಉತ್ತರ ಆಗಬಾರ್ದು. ನಿನ್ನ ಗೆಲುವು ಅವನಿಗೆ ಪಾಠ ಆಗಬೇಕು. ಎದ್ದು ನಿಲ್ಲು ಗುಂಡು, ಎದ್ದು ನಿಲ್ಲು. ನಿನ್ನ ಜೀವನದ ಆಟ ಇನ್ನೂ ಮುಗ್ದಿಲ್ಲ. ಗುಂಡು, ಏನೇ ನೋಡ್ತಿದ್ಯಾ? ಅದಕ್ಕೆ ಹೇಳಿದ ಅರ್ಥ ಆಯ್ತು ತಾನೆ? ನೋಡು, ಅವಾಗಿಂದ ನೀನು ಒಂದು ನಗುಗೋಸ್ಕರ ನಾವೆಲ್ಲರೂ ಎಷ್ಟು ವೇಟ್ ಮಾಡ್ತಿದ್ದೀವಿ. ಒಂದ್ಸಲ ನಗಾಡೆ ಪ್ಲೀಸ್, ಒಂದು ಸ್ಮೈಲ್ ಬಿಡು ಗುರು, ಪ್ಲೀಸ್ ಗುರು. ಹಬ್ಬ, ನನಗೆ ಜೀವ ವಾಪಸ್ ಬಂತು. ನಿಮಗೆ? ನಮಗೆ ಹೋಗಿದ್ದು ಉಸಿರೇ ವಾಪಸ್ ಬಂತು. ಎರಡು ಒಂದೇ ಅಲ್ವೇನ್ರೆ? ಅದನ್ನೇ ಗುಂಡು ಹೇಳ್ತಿರೋದು. ನೀನು ಹಿಂಗಿದ್ರೆ ನಮ್ಗೆ ಜೀವನೇ ನಿಂತೋದಂಗೆ ಆಗಿರುತ್ತೆ ಗೊತ್ತಾ? ನಾನೇನು ಬೇಕಂತ ಹಿಂಗೆ ಮಾಡ್ತೀನಾ? ನನ್ನ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಏನು ಕಾರಣನೇ ಇಲ್ಲ ಅಂತ ಅನಿಸಿತ್ತು. ಆದರೆ ನಾನು ಖುಷಿ ಪಡಲಿ ಅಂತ ನೀವಿಷ್ಟೆಲ್ಲ ಮಾಡಿದ್ದು ನೋಡಿ ನನ್ನ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಇದಕ್ಕಿಂತ ಇನ್ನೇನು ಕಾರಣ ಬೇಡ ಅಂತ ಅನ್ನಿಸ್ತು. ಥ್ಯಾಂಕ್ಸ್ ಯು.
ನಿನ್ ಟ್ಯಾಂಕ್ಸ್ ಪಾಂಕ್ಸು ನಿಂತವನೇ ಮಡಿಕ ಈ ನನ್ಗಿತ ನೀನ್ ಏನಾನ ಹಿಂಗ್ ಸಪ್ಪಗಿರೋದನ್ನ ನಾನ್ ನೋಡ್ಬೇಕು ನಿನ್ ಕೂದ್ಲಿಡ್ದು ಎಳ್ದಾಡ್ಬಿಡ್ತೀನಿ ಆಟಯ್ಯ. ಅಯ್ಯೇ ಅಪ್ಪ, ಹಂಗೆಲ್ಲ ಏನು ಮಾಡ್ಬೇಡ ಶಿಷ್ಯ. ನಾನೇನು ಸಪ್ಪಗಿರೋದೇ ತಪ್ಪಾ? ಅಮ್ಮ ಗುಂಡಮ್ಮ, ನೀನು ಸ್ವಲ್ಪ ದಪ್ಪಗಿರೋದು ತಪ್ಪಲ್ಲ, ಆದ್ರೆ ಸ್ವಲ್ಪ ಸಪ್ಪಗಿದ್ರು ಅದ್ ತಪ್ಪೆ. ನಾವ್ ಯಾರು? ಶಿವಣ್ಣನ್ ತಂಗಿರು. ಎಲ್ಲಾ ಸಂದರ್ಭನೂ ನಗ್ನಗ್ತಾ ಎದುರಿಸ್ಬೇಕು ಅಲ್ವಾ ಅದ್ಗೆ? ಏನ್ರಿ ಮೇಡಮ್, ಜೀವನದಲ್ಲಿ ಏನೇ ಬಂದ್ರು ನಗ್ನಗ್ತಾ ಎದುರಿಸ್ಬೇಕು ಅಂತ ಅಂದ್ರಿ, ಈಗ ನೀವೇ ಹೆದರ್ಕೋತಿದ್ದೀರಲ್ಲ? ಅದ್ಗೆ ಅದು ಸಡನ್ ಆಗಿ ಹೇಳಿದ್ರು ಗಾಬರಿ ಆಗೋಯ್ತು. ನೋಡಿದ್ರಾ, ನಿಮ್ಗಳ ನಗುನೇ ಈ ಮನೆಗೆ ಆಭರಣ. ನೀವೆಲ್ಲರೂ ನಗ್ತಾ ಇದ್ರೆ ಈ ಮನೆ ನಗ್ತಾ ಇರುತ್ತೆ. ಓಕೆನಾ? ನಾನು ಹೇಳಿದೆಲ್ಲ ನೆನಪಿದೆ ಅಲ್ವಾ ಗುಂಡು? ಮೂವತ್ತಕ್ಕೆ ನೆನಪಿದೆ, ಆದ್ರೆ ನಂಗೆ ಯಾಕೋ ತುಂಬಾ ಫೀಲ್ ಆಗ್ತಾ ಇದೆ. ಯಾಕೆ? ನಂಗೆ ತುಂಬಾ ಹಸು ಆಗ್ತಾ ಇದೆ, ಅದಕ್ಕೆ. ಸರಿ ಬನ್ನಿ, ಅಡುಗೆ ರೆಡಿ ಆಗಿರುತ್ತೆ, ಹೋಗಿ ಊಟ ಮಾಡೋಣ. ಬನ್ನಿ. ರೀ, ಮಾವಯ್ಯಂಗೆ ಏನಾದರೂ ಹೇಳಿ ಒಪ್ಸಿ ಆಯ್ತಾ ಪ್ಲೀಸ್? ಅಯ್ಯೋ ಅಷ್ಟೇ ತಾನೇ, ನಾನು ನೋಡ್ಕೊತೀನಿ ಬಿಡು. ಆಮೇಲೆ ಇನ್ನೊಂದು ವಿಷಯ ಇದೆ. ನಾಳೆ ಬೆಳಗ್ಗೆ ತನಕ ನೀವು ನನ್ನ ಮಿಸ್ ಮಾಡ್ಕೊತೀರಲ್ವಾ, ಅದಕ್ಕೆ ನಾನೇನೋ ಕೊಡ್ತೀನಿ. ನಾನು ಬರೋವರೆಗೂ ನೀವು ಅದನ್ನು ನೆನಪಲ್ಲಿ ಇಟ್ಕೋಬೇಕು, ಬೇಜಾರು ಮಾಡ್ಕೋಬಾರ್ದು. ಸರಿ, ನಾನೇನು ಬೇಕು ಅಂತೇನು ಕೇಳೋಕ್ಕಿಲ್ಲ, ಕೊಡ್ತೀನಿ ಅಂದರೆ ಕೊಡ್ಬೋದು. ಆಹಾ, ಓ ಇದನ್ನ ನಮ್ಮ ದನ ಮೇಸೋ ರಂಗಮ್ಮನೆ ಎಷ್ಟೋ ಕಿತ ಕೊಟ್ಬಿಟ್ಟವಳೆ. ಬರೀ ತಮಾಷೆ ಮಾಡಿಬಿಡಿ. ಬನ್ನಿ ಬನ್ನಿ. ಅಯ್ಯೋ ನಿಜ ಹೇಳಿದ್ರು ಈ ಹುಡುಗಿ ಕೇಳೋಕ್ಕಿಲ್ಲ ಅಂತದಲ್ಲಪ್ಪ. ಸರಿ, ನಾ ಹೊರಡ್ತೀನಿ. ಪರ್ಸು, ನನ್ನ ದೊರೆನೂ ಕರ್ಕೊಂಡೋಯ್ತ್ಯಾ? ಸರಿ ಗೌಡ್ರೆ, ಬನ್ನಿ ಬಿಡ್ತೀನಿ. 1 ಮಿನಿಟ್ ರಾಣಿ, ನೀನು ನಾಳೆವರೆಗೂ ಬರಲ್ವಲ್ಲ, ಅದಕ್ಕೋಸ್ಕರ ನಾಳೆವರೆಗೂ ಏನಾದರೂ ಬೇಕಲ್ವಾ? ನೀನು ನನಗೇನೋ ಕೊಡಬೇಕು ಅಲ್ವಾ? ಕೊಡು. ಯೋನ್ ದೊರೆ? ಮುತ್ತು ಕೊಡು.